ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಕಾಯಕತ್ತಿದ್ದು ಟಿ ಇ ಟಿ ಅಪ್ಲಿಕೇಶನ್ ಇನ್ನೇನು ಸ್ಟಾರ್ಟ್ ಆಗ್ತಾವು 23ಇಂದ. ನೀವೆಲ್ಲರೂ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಎಲ್ಲರೂ ಅದರೊಳಗೆ ಇರ್ತೀರಿ, ನೋಡ್ತಿರ್ತೀರಿ. ಎಲ್ಲರಿಗೂ ಗೊತ್ತಿದ್ದೇ ವಿಷಯ, ಆದ್ರೂ ಕೂಡ ಒಂದು ಸರ್ತಿ ರಿಪೀಟ್ ಮಾಡ್ತೀನಿ. 23ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ 13ನೇ ತಾರೀಕಿಗೆ ತನಕ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಐತಿ. ಅದಾದಮೇಲೆ ಡಿಸೆಂಬರ್ 7ಕ್ಕೆ ಎಕ್ಸಾಮ್ ಅದಾವೆ. ಟೋಟಲಿ ನಮ್ಗೆ ಅಪ್ಲಿಕೇಶನ್ ಹಾಕೋದ್ರ ಹಿಡಿದು ಎಕ್ಸಾಮ್ ತನಕ ಟೋಟಲಿ ಎಷ್ಟು ಡೇಸ್ ನಮ್ಗೆ ಓದ್ಕೊಳಕ್ಕೆ ಟೈಮ್ ಐತಂದ್ರೆ ಓನ್ಲಿ 1 ತಿಂಗಳ 45 ಡೇಸ್ ಅಷ್ಟೇ ಇರ್ಬೋದು ಅಂತ ಅನಿಸ್ತೈತಿ. 7 30 ಕಡೆ 7 14 ಎಲ್ಲ ಕೂಡ 44ರಿಂದ 45 ದಿವಸ ಅಷ್ಟೇ ಅದಾವು. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಾದ್ಮೇಲೆ ಈ 4 ದಿವಸ ನಾನು ಬಿಟ್ಬಿಟ್ಟಿನಿ. ಯಾಕಂತಂದ್ರೆ ಈ 4 ದಿವಸನ ಹಬ್ಬದೊಳಗೆ ಏನೂ ಆಗಲ್ಲ. ಜಸ್ಟ್ ಇದೊಂದು ವಿಡಿಯೋ ಮಾಡೋಕ್ಕೋಸ್ಕರ ನಾನು ಹೊರಗಡೆ ಹೋಗ್ಬೇಕಾಗಿತ್ತು. ಬಟ್ ಇದು ಹೆಂಗಿದ್ರು ರೆಡಿ ಆಗಿನಿ, ಇದೊಂದು ವಿಡಿಯೋ ಶೂಟ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ನಿಂತೀನಿ. ನಮ್ಮ ಮನೆಯವ್ರು ಬರೋದು ಒಂದು 5 ನಿಮಿಷ ಆಗ್ತೈತಿ. ಅಷ್ಟರೊಳಗೆ ವಿಡಿಯೋ ಮಾಡಬೇಕು ಅಂಥೇಳಿ ಇದನ್ನು ಶೂಟ್ ಮಾಡ್ಕೊಳಕ್ತೀನಿ. ಭಾಳಷ್ಟು ಟೈಮ್ ಭಾಳ ಕಡಿಮೆ ಐತಿ. ಹಬ್ಬದ ದಿವಸ ಅಂತೂ ಈ 3 ದಿವಸ ಹೋಗ್ತಾವು. 20, 21, 22 ಅಂತೂ ನಮ್ಮ ಲೆಕ್ಕದ್ದು ಇಲ್ಲ. ಆದಷ್ಟು ಟೈಮ್ ಇತ್ತಂದ್ರೆ ಅದನ್ನೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ನಮ್ಗೆ ಯಾವ ಸಬ್ಜೆಕ್ಟ್ಗಳು ಬರ್ತಾವಲ್ಲ ಅದನ್ನೇ ರಿವಿಷನ್ ಮಾಡ್ಕೊರಿ. ಈ 3 ದಿವಸ ಆದ್ರೂ ಟೈಮ್ ಇತ್ತು ಅಂತಂದ್ರೆ. ಇಲ್ಲಪ್ಪ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಈ 3 ದಿವಸ ವೇಸ್ಟ್ ಆಗ್ತಾವೆ. ಇಲ್ಲಾಂದ್ರೆ ನೆಶಿಗ್ನಾಗ 1-2 ಅವರ್ಸ್ ಅಭ್ಯಾಸಕ್ಕೆ ಕೊಡ್ರಿ ಅಂಥೇಳಿ ನಾ ಹೇಳ್ತೀನಿ. ಯಾಕಂದ್ರೆ ಅಮಾವಾಸ್ಯೆ ದಿವಸನೂ ಪೂಜೆ ಸಂಜೆಗೆ ಇರ್ತೈತಿ. ಹಗ್ಲತ್ತ ಏನು ಮಾಡೋದಿಲ್ಲ, ಲಕ್ಷ್ಮೀ ಪೂಜೆ ಎಲ್ಲ. ಮತ್ತು ಪಾಡ್ಯ ದಿವಸ ಬೆಳಿಗ್ಗೆ ಇರ್ತೈತಿ, ಮಧ್ಯಾಹ್ನ ಸಂಜೆಗೆ ಟೈಮ್ ಇರ್ತೈತಿ. ಅದನ್ನ ಅಲ್ಲಿ ವೇಸ್ಟ್ ಮಾಡ್ಕೋಬೇಡ್ರಿ. ಸಂಜೆಗೆ ಸ್ವಲ್ಪ ದೀಪ ಹಚ್ಚೋದು, ಆ ಕಡೆ ಈ ಕಡೆ ಅಂಗಡಿ ಪೂಜೆಗೆಲ್ಲ ಹೋಗೋದಿರ್ತದ. ಮಧ್ಯಾಹ್ನ ವೇಸ್ಟ್ ಮಾಡ್ಕೋಬೇಡ್ರಿ. ಪಾಡ್ಯ ದಿವಸ, ಅಮಾವಾಸ್ಯೆ ದಿವಸ ಸಂಜೆನೇ ಪೂಜೆ ಇರ್ತೈತಿ. ಬೆಳಿಗ್ಗೆ ಆದಷ್ಟು ಏನಾದರೂ ಸ್ವಲ್ಪ ಟಿಫಿನ್ ಮಾಡಿಕೊಂಡು ಜಲ್ದಿ ಓದ್ಕೊಳಕ್ಕೆ 1-2 ಅವರ್ಸ್ ಆದರೂ ಓದ್ರಿ ಅಂಥೇಳಿ ನನ್ನ ಭಾವನೆ. ಮತ್ತು ಈಗ ನಾಳೆ ಅಂತರೂ ಪ್ರಿಪ್ರೇಷನ್ ಜಾಸ್ತಿ ಇರ್ತೈತಿ. ಪೂಜೆ ಎಲ್ಲರಿಗೆ ಆರತಿ ಬೆಳಗೋದಾಗಿರ್ಬೋದು, ಮತ್ತು ಬೇರೆ ಬೇರೆ ಕೆಲಸಗಳು ಇರ್ತಾವೆ. ಸ್ವಲ್ಪ ನೋಡ್ರಿ ಆದಷ್ಟು 2 ಅವರ್ಸ್ ಕವರ್ ಮಾಡ್ಕೋರಿ. ಆಮೇಲೆ ಇನ್ನೇನು 23 ಹಿಡಿದು 7 ಡೇಟಿನ ತನಕ ಓನ್ಲಿ 45 ಡೇಸ್ ಅದಾವೆ. ಲಾಸ್ಟ್ 7ರಿಂದ 8 ದಿವಸ, 10 ದಿವಸ ಆಗೋದಿಲ್ಲ, 7ರಿಂದ 8 ದಿವಸ ನೀವು ರಿವಿಷನ್ ಕೇಳ್ರಿ. ಬೇರೆ ಯಾವ ಸಬ್ಜೆಕ್ಟ್ನು ಓದೋದು ಸಪ್ರೇಟಾಗಿ ಓದ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಓದಿದ್ದೇ ಅದು ಒಂದು ವಾರನಾದ್ರೆ ಅಟ್ಲೀಸ್ಟ್ 1 ವೀಕ್ ಆದರೂ ನಾವು ರಿವಿಷನ್ಗೆ ಇಡಲೇಬೇಕು. ಅಂದ್ರೆ ನಾವು ಏನು ಓದಿವಿ ಸ್ವಲ್ಪ ರಿಕಾಲ್ ಮಾಡ್ಕೋಬೇಕಲ್ಲ, ಅದಕ್ಕೆ ಬೇಕೇ ಬೇಕು ಟೈಮ. ಹೊಸದನ್ನು ಏನೂ ಓದೋಕ್ಕೂ ಆಗೋದಿಲ್ಲ. 1 ವಾರನಾದರೂ ನಮ್ಗೆ ರಿವಿಷನ್ ಮಾಡ್ಕೊಳಕ್ಕೆ ಬೇಕೇ ಬೇಕು. ಮತ್ತು ನೆಕ್ಸ್ಟ್ ಕನ್ನಡಕ್ಕೆ ಯಾವುದು ಓದಬೇಕು, ನಾನು ಯಾವ್ಯಾವ ಚಾನಲ್ಸ್ಗಳನ್ನು ನೋಡಿದ್ದೆ ಅಂತ ಆಲ್ರೆಡಿ ನಿಮಗೆಲ್ಲ ಶೇರ್ ಮಾಡ್ಕೊಂಡಿನಿ ಲಾಸ್ಟ್ ವಿಡಿಯೋದಲ್ಲಿ. ಬೇಕಿತ್ತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಟೆಲಿಗ್ರಾಮಲ್ಲೂ ಕೂಡ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಮತ್ತು ಈಗ ನಾನು ಹೊಸದಾಗಿ ಏನು ಆ್ಯಡ್ ಮಾಡ್ಕೋಬೇಕು ಅಂತಂದೀನಿ ಅಂದ್ರೆ ನಿಮಗೋಸ್ಕರ ಈಗ ಸಿಲೆಬಸ್ ಪ್ರಕಾರ ನಾನು ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ, ಎಲ್ಲ ಸಬ್ಜೆಕ್ಟಿದ್ದು ಆಗಿರ್ಬೋದು, ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಂಡು ಸಿಲೆಬಸ್ ಪ್ರಕಾರ ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡ್ತಿರ್ತೀನಿ ಆ ವಿಡಿಯೋವನ್ನೇ ನಿಮ್ಗೆ ಡೈಲಿ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿನಿ. ಬೇರೆ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಏನು ನೋಡ್ತೀನಲ್ಲ ಅದನ್ನೇ ನಾನು ಸಿಲೆಬಸ್ ವೈಸ್ ನಿಮ್ಗೆ ಶೇರ್ ಮಾಡಿರ್ತೀನಿ. ಅವತ್ತೇ ನಾನು ಯಾವ ಸ್ಟಡಿ ಮಾಡ್ತೀನಿ ಅಂಥೇಳಿ. ಅದೇ ರೀತಿ ನೀವು ಕೂಡ ಮಾಡ್ಬೋದು. ಬಟ್ ಎಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಸುಮ್ಮ ಕುಂತು ಓದೋದಲ್ಲ, ಲಕ್ಷ್ಯ ಕೊಟ್ಟು ಓದಬೇಕು. ಪ್ರತಿಯೊಂದು ಸೆಕೆಂಡು ಕೂಡ ಇಂಪಾರ್ಟೆಂಟ್. ಭಾಳಷ್ಟು ಈ ಸರ್ತಿ ಅಂತೂ ಭಾಳಷ್ಟು ಕಡಿಮೆ ಐತಿ. ಪೋಸ್ಟ್ಪೋನ್ ಆಗ್ಬೋದು ಎಕ್ಸಾಮ್ಸ್, ಬಟ್ ನಾವಂತೂ 7ನೇ ತಾರೀಕಿಗೆ ಅಂದ್ಕೊಂಡೇ ಈಗ ಸ್ಟಡಿ ಮಾಡಬೇಕು. ಎಲ್ಲರೂ ಏನಾರ ಸ್ವಲ್ಪ ಪ್ರೆಷರ್ ಹಾಕಿದ್ರು ಅಂದರೆ ಡೇಟ್ ಮುಂದೆ ಹೋಗ್ಬೋದು, ಡಿಸೆಂಬರ್ 7ಕ್ಕಿಂತ ಮುಂದೆ ಹೋಗ್ಬೋದು. ಬಟ್ ನಾವಂತೂ ಡಿಸೆಂಬರ್ 7 ಅಂಥೇಳಿ ಮೆಂಟಲಿ ಪ್ರಿಪೇರ್ ಆಗಿ ಸ್ಟಡಿ ಮಾಡಬೇಕು. ಮತ್ತು ಕನ್ನಡಕ್ಕೆ ಯಾವ್ಯಾವ ಚಾನಲ್ಸ್ಗಳನ್ನು ನೋಡಬೇಕು ಮತ್ತು ಯಾವ ಬುಕ್ಕನ್ನು ಅಂತ ನನ್ನ ಅನುಭವದ ಪ್ರಕಾರ ನಾನು ಹೇಳೀನಿ. ಅದರಿಂದನೇ ನನ್ನ ಸ್ಕೋರ್ 28-29 ಆಗಿತ್ತು. ಕನ್ನಡ ಅಂತೂ ಔಟ್ ತೆಗಿಲೇಬೇಕು. ನಾವು ಈಸಿ ಇರ್ತೈತಿ, ಔಟ್ ತೆಗಿಲೇಬೇಕು. ಅಲ್ಲೇನು 1 ಮಾರ್ಕ್ಸ್ ಆ ಕಡೆ ಈ ಕಡೆ ಹೋಗೋದಿಲ್ಲ. ಇಷ್ಟು ಎಲ್ಲರ ಒಂದು ಹೋದ್ರೂ ಕೂಡ
28-29 ನಮ್ಮದು ಬೀಳಲೇಬೇಕು, ಯಾಕಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಅದು. ಅದಾದಮೇಲೆ ನೆಕ್ಸ್ಟ್ ಇಂಗ್ಲೀಷಕ್ಕೆ ಇವತ್ತು ಯಾವುದಾವುದು ನಾನು ಓದಿನಂತ ಹೇಳ್ತೀನಿ. ಆಲ್ರೆಡಿ ಬಹಳಷ್ಟು ಜನಕ್ಕೆ ಗೊತ್ತೈತಿ ಇಂಗ್ಲೀಷಕ್ಕೆ ಯಾವ ಚಾನಲ್ಸ್ಗಳನ್ನು ನೋಡಿದ್ದೆ ಅಂತೇಳಿ. ಬುಕ್ ಅಂತರೂ ಇಂಗ್ಲೀಷಕ್ಕೆ ಸಂಬಂಧಪಟ್ಟಂಗೆ ಗ್ರಾಮರ್ಸ್ ಬುಕ್ಸ್ ನನಗೆ ಅಷ್ಟೊಂದು ಇದು ಅನ್ಸಲ್ಲ ಬುಕ್ಸ್ಗಳನ್ನು ಓದಿ ಸ್ಟಡಿ ಮಾಡೋದು. ಯಾರಾದರೂ ಟೀಚರ್ಸ್ ಹೇಳೋರಿದ್ರೆ ಸ್ವಲ್ಪ ನಮ್ಗೆ ಈಸಿಯಾಗಿ ತಿಳಿತೈತಿ. ಈಗ ನಾನು ಈ ಹೈಸ್ಕೂಲಲ್ಲೂ ಕೂಡ ಅವ್ರು ಹೇಳಿ ತಿಳಿತಿತ್ತು. ನಾವು ಯಾವ್ದಾರ ಗ್ರಾಮರ್ ಬುಕ್ ನೋಡಿದ್ರೆ ನನಗಂತೂ ತಿಳಿತಿದ್ದೇ ಇಲ್ಲ. ಅವ್ರು ಹೇಳಿದ್ದೆಲ್ಲ ತಿಳಿತಿತ್ತು. ಬುಕ್ ನೋಡಿ ಅಂತ ಅಂದರೂ ಗ್ರಾಮರ್ ಬುಕ್ಸ್ಗಳನ್ನು ನೋಡಿ ನಾನು ಸ್ಟಡಿ ಮಾಡೇ ಇಲ್ಲ. ಈಗಾದ್ರೂ ಕೂಡ ಚಾನಲ್ಸ್ಗಳನ್ನೇ ನೋಡ್ತೀನಿ ನಾನು. ಯಾವುದಂತಂದ್ರೆ ಸಾಧನಾ ಅಕಾಡೆಮಿಯಲ್ಲಿ ರೆಡ್ಡಿ ಸರ್ ಅವ್ರ ಹೆಸರು ಮತ್ತೆ ಬರಂಗೇ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಐತಿ ಅವ್ರದ್ದು. ಹರ್ತಾಳ ರೆಡ್ಡಿ ಅಂತೇನೋ ಐತಿ ಅವ್ರದ್ದು. ಬೇಕಿದ್ರೆ ಚಾನಲನ್ನು ನಾನು ಶೇರ್ ಮಾಡ್ಕೋತೀನಿ. ಸಾಧನಾ ಅಕಾಡೆಮಿ ಅವ್ರದ್ದು ವಿಡಿಯೋವನ್ನು ಶೇರ್ ಮಾಡ್ಕೋತೀನಿ. ಅವ್ರದ್ದು ಬೇರೆ ಬೇರೆ ಟಾಪಿಕ್ಸ್ಗಳ ಮೇಲೆ ಬೇರೆ ಬೇರೆ ವಿಡಿಯೋಸ್ಗಳದಾವು. ಅದ್ರ ಜೊತೆಗೆ ಒಂದೇ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಸ್ಗಳನ್ನು ಕೂಡ ಅವರು ಆ್ಯಡ್ ಮಾಡಿಬಿಟ್ಟಾರೆ. ಆ ಪ್ಲೇಲಿಸ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಹಳಷ್ಟು ಈಸಿ ಮೆಥಡಲ್ಲಿ ಅವರು ಹೇಳ್ಕೊಟ್ಟಾರೆ. ಪ್ಲೇಲಿಸ್ಟು ಐತಿ, ಅದ್ರ ಜೊತೆಗೆ ಒಂದೇ ವಿಡಿಯೋ 11 ತಾಸಿನ ಒಂದು ವಿಡಿಯೋ ಐತಿ. ಅದರಲ್ಲಿ ಪೇಪರ್ 1ಗೆ ಬೇಕಾಗಿರುವಂತಹ ಎಲ್ಲ ಟಾಪಿಕ್ಸ್ಗಳು ಅದಾವೆ. ಇನ್ನೇನು 1-2-3 ಟಾಪಿಕ್ಸ್ಗಳಷ್ಟೇ ಇಲ್ಲ ಅದರೊಳಗೆ, ಅಂದರೆ ಪೇಪರ್ 2ಗೆ ಸಂಬಂಧಪಡ್ತೈತಿ. ನೀವು ಪೇಪರ್ 1ಗಾಗಿ ಅಂತಂದ್ರೆ ಪೇಪರ್ 1 ಪೇಪರ್ 2ಗಾಗಿ ಆ ಒಂದು 11 ಗಂಟೆ ಇರುವಂತಹ 11 ಗಂಟೆ ಪೂರ್ತಿ, 11 ಅಲ್ಲ ಒಂದು ಸ್ವಲ್ಪ ಜಾಸ್ತಿ ಐತಿ, ಟೋಟಲಿ 12 ಗಂಟೆ ಹಿಡೀರಿ. 12 ಗಂಟೆ ಫುಲ್ ಒಂದು ವಿಡಿಯೋ ಐತಿ. ಎಲ್ಲ ವಿಡಿಯೋಸ್ಗಳನ್ನ ಆ್ಯಡ್ ಮಾಡಿ ಒಂದೇ ವಿಡಿಯೋ ಮಾಡ್ಯಾರ. ಅದನ್ನೇ ನೀವು ಸೇವ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದವಾಗ ಟಾಪಿಕ್ ವೈಸ್ ನೋಡ್ಕೋತಾ ಹೋಗ್ರಿ. ಒಂದು 12 ದಿವಸದಲ್ಲಿ ನೀವು ಆರಾಮಾಗಿ ಇಂಗ್ಲೀಷ್ ಗ್ರಾಮರನ್ನು ಕಲಿಬೋದು. ಅದ್ರ ಜೊತೆಗೆ ಇನ್ನು ಪೆಡಗಾಗಿ ಬಂದ್ರೆ ಇಂಗ್ಲೀಷ್ ಪೆಡಗಾಗಿಗಾಗಿ ನಾನು ಆಲ್ ಅಬೌಟ್ ಎಜುಕೇಷನ್ ಅಂಥೇಳಿ ಒಬ್ಬರು ಯಾರೋ ಹೇಳ್ತಾರೆ. ಅವ್ರದ್ದು ಫೇಸ್ ತೋರಿಸಿಲ್ಲ ಇನ್ನೂವರೆಗೂ. ಅವ್ರದ್ದು ಕೂಡ ಲಿಂಕ್ ಶೇರ್ ಮಾಡ್ತೀನಿ. ಇನ್ನೊಂದು ನವಚೇತನ ಎಜುಕೇಷ್ನಲ್ ಚಾನಲ್ ಅಂತೇಳಿ ನಾನು ಇವರಿಬ್ರದ್ದು ನೋಡೀನಿ. ಎದಕ್ಕೆ ಪೆಡಗಾಗಿಗಾಗಿ, ಇಂಗ್ಲೀಷ್ ಪೆಡಗಾಗಿಗಾಗಿ. ಅವರು ನವಚೇತನ ಚಾನಲ್ದವ್ರು ಏನು ಮಾಡ್ತಾರೆ, ಕನ್ನಡ ಬೋಧನಾಶಾಸ್ತ್ರ ಮತ್ತು ಇಂಗ್ಲೀಷ್ ಬೋಧನಾಶಾಸ್ತ್ರ ಎರಡನ್ನೂ ಕಂಪೇರ್ ಮಾಡಿ ಅಂದರೆ ಹೆಚ್ಚು ನೆನಪು ಉಳಿದ್ಬಿಡ್ತೈತೆ ನಮಗಲ್ಲಿ. ಕನ್ನಡಕ್ಕೆ ಯಾವ ರೀತಿ ಹೆಚ್ಚು ಕಡಿಮೆ 2 ಲ್ಯಾಂಗ್ವೇಜಸ್ಗಳನ್ನು ನಾವು ಯಾವ ರೀತಿ ಬೋಧನೆ ಮಾಡಬೇಕು ಅಂಥೇಳಿ ಹೆಚ್ಚು ಕಡಿಮೆ ಟಾಪಿಕ್ಸ್ಗಳು ಒಂದೇ ರೀತಿಯಾಗಿದ್ದಾವೆ. ಫಾರ್ ಎಕ್ಸಾಂಪಲ್ ಈಗ ಬರವಣಿಗೆ, ರೈಟಿಂಗ್ ಸ್ಕಿಲ್ಸ್ಗಳ ಬಗ್ಗೆ ಎರಡರಲ್ಲೂ ಕೂಡ ಸೇಮ್ ಇರ್ತಾವೆ. ಸ್ವಲ್ಪ ನಾವು ಇಂಗ್ಲೀಷಲ್ಲಿ ವರ್ಡ್ಸ್ಗಳನ್ನು ನೆನಪಿಟ್ಕೋಬೇಕು. ಒಂದಿಷ್ಟು ಇಂಗ್ಲೀಷಲ್ಲಿ ಇನ್ನೊಂದಿಷ್ಟು 2-3 ಟಾಪಿಕ್ಸ್, 2-3 ಹೆಚ್ಚು ಟಾಪಿಕ್ಸ್ಗಳದಾವು. 3R ಮತ್ತು 5E ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ನಾವು ಸಪ್ರೇಟಾಗಿ ಅಭ್ಯಾಸ ಮಾಡಬೇಕಾಗ್ತೈತಿ. ಎಲ್ಲ ವಿಡಿಯೋಸ್ಗಳನ್ನು ನಾನು ಶೇರ್ ಮಾಡ್ತಿರ್ತೀನಿ ಇದರೊಳಗೆ ಟೆಲಿಗ್ರಾಮ್ ಚಾನಲಲ್ಲಿ. ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲ ವಿಡಿಯೋಸ್ಗಳ ಡಿಸ್ಕ್ರಿಪ್ಷನಲ್ಲಿ ಕಂಪಲ್ಸರಿಯಾಗಿ ಬಂದಿರ್ತೈತಿ ಟೆಲಿಗ್ರಾಮ್ ಚಾನಲ್ ಲಿಂಕ್. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗ್ಬೋದು. ಸಿಲೆಬಸ್ ಪ್ರಕಾರ ನಾನು ಯಾವ ರೀತಿಯಾಗಿ ಇವತ್ತು ನಾನು ಯಾವ ಸ್ಟಡಿ ಮಾಡ್ತಿರ್ತೀನಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಸೈನ್ಸ್ಗಾಗಿ ನೀವು ಕಂಪಲ್ಸರಿ 5th ಇಲ್ಲ 6th ಹಿಡಿದು 10th ತನಕ ಕಂಪಲ್ಸರಿ ಸ್ಟಡಿ ಮಾಡಿರಿ, ಸೈನ್ಸ್ ಮತ್ತು ಮ್ಯಾಥ್ಸ್. ಮತ್ತು ಸೈಕಾಲಜಿ ಅಂತೂ ನಾನು ವಾಮದೇವ್ ಅವ್ರ ಪುಸ್ತಕವನ್ನು ಸ್ಟಡಿ ಮಾಡ್ತೀನಿ. ಅದರ ಜೊತೆಗೆ ಕೆಲವೊಂದಿಷ್ಟು ಟಾಪಿಕ್ಸ್ಗಳು ಬುಕ್ಗಳಲ್ಲಿ ಇಲ್ಲ, ವಾಮದೇವ್ ಅವ್ರ ಪುಸ್ತಕದಲ್ಲಿ ಇಲ್ಲ, ಬೇರೆ ಪುಸ್ತಕಗಳಲ್ಲಿ ನಾನು ನೋಡಿಲ್ಲ. ಅದೇ ನನಗೆ ರೂಢಿಯಾಗಿಬಿಟ್ಟೈತಿ ವಾಮದೇವ್ ಅವ್ರ ಪುಸ್ತಕ. ಅದನ್ನೇ ನಾನು ಸ್ಟಡಿ ಮಾಡ್ತೀನಿ. ಮತ್ತೆ ಒಳ್ಳೆ ಆದ್ರೂ ಕೂಡ ಅದನ್ನೇ ಸ್ಟಡಿ ಮಾಡ್ತೀನಿ. ಕೆಲವೊಂದಿಷ್ಟು ಟಾಪಿಕ್ಸ್ಗಳ ಅದರೊಳಗಿಲ್ಲ, ಅವುಗಳನ್ನು ನಾನು ಆ ವಿಡಿಯೋಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಬಟ್ ಯಾವುದು ನಾನು ಸ್ಟಡಿ ಮಾಡ್ತೀನಿ ಇವತ್ತು ಟೈಮ್ ಟೇಬಲ್ ಪ್ರಕಾರ ಅದನ್ನೆಲ್ಲ ನಿಮ್ಗೆ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ನೀವು ಅಭ್ಯಾಸ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ನಾನು 23ನೇ ತಾರೀಕಿಂದ ಸ್ಟಡಿ ವ್ಲಾಗ್ಸ್ಗಳನ್ನು ಕಂಪಲ್ಸರಿ ಹಾಕ್ತೀನಿ. 1-2 ದಿವಸ ಏನಾದರೂ ಗ್ಯಾಪ್ ಆಗ್ಬೋದು, ನಡು ಆದಷ್ಟು ಟ್ರೈ ಮಾಡ್ತೀನಿ ಹಾಕಕ್ಕೆ, ಮಿಸ್ ಆಗಲಾರ್ದಂಗೆ ಹಾಕ್ತೀನಿ. ಎಲ್ಲರೂ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಾಕ್ತೀರಿ. ಮತ್ತು ಎಲ್ಲರೂ ಈ ವಿಡಿಯೋಸ್ಗಳದ್ದು ಮತ್ತು
ಗೃಹಿಣಿಯರಿಗೆ ಇವೆಲ್ಲ ವಿಡಿಯೋಸ್ಗಳು ಮೋಟಿವೇಟ್ ಆಗ್ತಾವೆ ಅಂಥೇಳಿ ನನ್ನ ಭಾವನೆ. ಮತ್ತು ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ನಮ್ಮ ಮನೆ ಒಳಗೆ 2 ದಿವಸ ಆಯಿತು ಹಬ್ಬ ಸ್ಟಾರ್ಟ್ ಆಗಿ, ನಿನ್ನೆಯಿಂದನೇ ಸ್ಟಾರ್ಟ್ ಆಗೈತಿ. ನಿನ್ನೆ ದೀಪ ಹಾಕಿವಿ, ಇವತ್ತು ಸೆಕೆಂಡ್ ಡೇ ದೀಪದ್ದು. ಇವತ್ತು ಮುತ್ತೈತನದ ಕಾರ್ಯಕ್ರಮ ಮುಗಿಸ್ಬಿಟ್ಟಿವಿ. ಯಾಕಂತಂದ್ರೆ 3 ಡೇಸ್ ನಮಗೂ ಹಬ್ಬ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂಥೇಳಿ ಸೆಕೆಂಡ್ ಡೇ ಮುಗಿಸ್ಬಿಡ್ತೀವಿ ಮುತ್ತೈದೆಯರಿಗೆ ಮಾಡಿ. ಇನ್ನು 3 ಡೇ ಹಬ್ಬ ಐತಿ. ಅದ್ರ ಜೊತೆಗೆ ನನಗಂತೂ ಈ 3 ಡೇ ಓದೋಕ್ಕಾಗಲ್ಲ, ಸ್ವಲ್ಪ ಸ್ಟಿಚಿಂಗ್ ಕೆಲಸ ಐತಿ. ಅದಾದಮೇಲೆ 23ರಿಂದ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತು ಮೋಟಿವೇಶನ್ ವೀಡಿಯೋಸ್ಗಳನ್ನು ನೋಡ್ತೀರಿ ಗೃಹಿಣಿಯರು ಅಂದ್ರೆ ನೋಡ್ತೀರಿ ಅಂತಂದ್ರೆ ಅದರಿಂದ ನಿಮ್ಗೆ ಸ್ಟಡಿ ಮಾಡೋಕ್ಕೆ ಒಂದು ಅಭಿಪ್ರೇರಣೆ ಸಿಗ್ತೈತೆ ಅಷ್ಟೇ, ಮತ್ತೊಂದೇನಿಲ್ಲ. ಮತ್ತು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಒಂದು 2 ಡೇಸಲ್ಲಿ ನೀವು ಈ ಫಾರ್ಮ್ ತುಂಬೋದು ಏನಿರ್ತದಲ್ಲ ಅಪ್ಲಿಕೇಶನ್ ಪಟ್ನೆ ತುಂಬಿ ಮುಗಿಸ್ಬಿಡ್ರಿ. ಈಗಂತೂ ಬ್ಯಾಂಕಿಗೆ ಓಡಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಕಾರ್ಡ್ ಸ್ವೈಪ್ ಮಾಡಿದ್ರೆ ಅಲ್ಲೇ ಬ್ಯಾಂಕಿಂದು SBI ಕಾರ್ಡ್ ಇತ್ತಂದ್ರೆ ಅಲ್ಲೇ ನಿಮ್ಮದು ದುಡ್ಡು ಕಟ್ ಆಗಿಬಿಡ್ತಾವೆ ಅಷ್ಟೇ. ಮೊದಲೆಲ್ಲ ಅದು ಫಸ್ಟ್ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಮತ್ತೆ ಹೋಗಿ FD ಆಮೇಲೆ ಬಂದು ಅದು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಳ್ಳೋದು ಭಾಳ ಗದ್ದಲ ಇತ್ತು. ಈಗೇನಿಲ್ಲ, ಒಂದು ಅರ್ಧ ತಾಸು ಸರ್ವರ್ ಬ್ಯುಸಿ ಇಲ್ಲ ಅಂದ್ರೆ ಪಟ್ನೆ ಒಂದು 15-20 ನಿಮಿಷನೇ ಮುಗಿತೈತೆ ನಿಮ್ಮ ಕೆಲಸ. ಆದಷ್ಟು ಲ್ಯಾಪ್ಟಾಪ್ ಇತ್ತಂದರೆ ಮನೆಯೊಳಗೆ ನೀವು ಫಾರ್ಮ್ ಹಾಕೋಕ್ಕೆ ಪ್ರಯತ್ನ ಮಾಡಿರಿ. ಇಷ್ಟು ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಮತ್ತು ಇನ್ನೊಂದು ಸೋಷಿಯಲ್ ಸೈನ್ಸ್ಗಾಗಿ 5th ಹಿಡಿದು 10th ತನಕ ಬುಕ್ಸ್ಗಳನ್ನು ಸ್ಟಡಿ ಮಾಡಿರಿ. ಸೈನ್ಸ್ಗಾಗಿನೂ ಅಷ್ಟೇ, ಮ್ಯಾಥ್ಸ್ಗಾಗಿನೂ ಅಷ್ಟೇ, ಎಲ್ಲ ಕೂಡ 5th to 10th ತನಕ ಎಲ್ಲ ಪ್ರತಿಯೊಂದನ್ನು ಬಿಡಲಾರ್ದೇ ಓದ್ರಿ. ಇಂಪಾರ್ಟೆಂಟ್ ಮತ್ತು ಬ್ಯಾಕ್ ಕ್ವೆಶನ್ಸ್ಗಳನ್ನು ಮೊದಲು ಓದ್ರಿ. ಹಿಂದೆ ಪಾಠದಿಂದ ಕೊಟ್ಟಿರುವಂಥ ಕ್ವೆಶನ್ಸ್ಗಳನ್ನು ಕಂಪಲ್ಸರಿಯಾಗಿ ಓದ್ರಿ. ನಿಮ್ಮದೇ ಆದಂತಹ ಟೈಮ್ ಟೇಬಲನ್ನು ಮಾಡ್ಕೊರಿ. ದಿವಸಕ್ಕೆ 6 ಸಬ್ಜೆಕ್ಟಿಗೆ 6 ತಾಸು ನೀವು ಸ್ಟಡಿ ಮಾಡಿರಿ. ಮತ್ತು ನಿಮ್ಗೆ ಈಸಿಯಾದ ಸಬ್ಜೆಕ್ಟ್ಗಳಿಗೆ ಏನು ಮಾಡಿರಿ, ಸ್ವಲ್ಪ ಕಡಿಮೆ ಟೈಮ್ ಕೊಟ್ಟು ಅದೇ ಟೈಮನ್ನು ಯಾವ ಸಬ್ಜೆಕ್ಟ್ ನಮಗೆ ಬರೋದಿಲ್ಲ ಅದಕ್ಕೆ ಹೆಚ್ಚು ಒತ್ತು ಕೊಡ್ರಿ. ಈಗ ನನಗೆ ಮ್ಯಾಥ್ಸ್ ಈಸಿ ಅಂತ ನನಗೆ ಮ್ಯಾಥ್ಸ್ ಈಸಿ ಇಲ್ಲ, ಕನ್ನಡ ಎಲ್ಲರಿಗೂ ಈಸಿ ಕನ್ನಡ. ಅಲ್ಲಿ 1 ತಾಸು ಬದಲಿ ಪೂರ್ಣ ತಾಸು ಒಂದು 15 ನಿಮಿಷ ಏನು ಮಾಡೋದು, ಸೈಕಾಲಜಿಗೋ ಅಥವಾ ಬೇರೆ ಇಂಗ್ಲೀಷ್ ಸಬ್ಜೆಕ್ಟಿಗೋ ಆ ಟೈಮನ್ನು ನಾವು ಸ್ಪೆಂಡ್ ಮಾಡಬೇಕು. ಈ ರೀತಿಯಾಗಿ ನಮ್ಮದು ಟೈಮ್ ಅಡ್ಜಸ್ಟ್ಮೆಂಟ್ ಇರಬೇಕು. ಅಟ್ಲೀಸ್ಟ್ 6 ಗಂಟೆನಾದರೂ ಅಭ್ಯಾಸ ಮಾಡಿರಿ. 1 ಅವರ್ ಒಂದು ಸಬ್ಜೆಕ್ಟಿಗಂತ ಇಟ್ಕೊಂಡು ಸ್ಟಡಿ ಮಾಡಿರಿ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.